ನ್ಯೂಸ್ಗೆ ಸ್ವಾಗತ. ಆದರಹಳ್ಳಿ, ವಡ್ರಪಾಳ ಹಾಗೂ ನಾಚಿಗಟ್ಟಿ ಗ್ರಾಮದ ಭೋವಿ ಸಮಾಜದ ಕೆಲವಷ್ಟು ಅಕ್ರಮ ದಂಧೆಕೋರರು, ಪುಂಡರು ಬಂಜಾರ ಸಮಾಜದ ಕುಮಾರ ಮಹಾರಾಜ ಸ್ವಾಮಿಗಳಿಗೆ ಗಡಿಪಾರಿಗೆ ಒತ್ತಾಯಿಸಿ ಹೆದರಿಕೆ ಬೆದರಿಕೆ ಎಚ್ಚರಿಕೆ ಮಾಡ್ತಾ ಇದ್ದು, ಈ ಬಗ್ಗೆ ಪೊಲೀಸರು ಇಂಥವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ನೂರಾರು ಮಹಿಳೆಯರು ಲಕ್ಷ್ಮೇಶ್ವರದ ಪೊಲೀಸ್ ಠಾಣೆಗೆ ಆಗಮಿಸಿ ಮನವಿ ಸಲ್ಲಿಸಿದ್ದಾರೆ. ಆದ್ರಳ್ಳಿ ಗ್ರಾಮದ ಮಹಿಳೆಯರು ಆದ್ರಳ್ಳಿ ಗವಿಮಠದಲ್ಲಿ ನೆಲೆ ನಿಂತಿರುವ ಕುಮಾರ ಮಹಾರಾಜ ಶ್ರೀಗಳು ಗ್ರಾಮ ಜನರ ಹಿತ ಕಲ್ಯಾಣಕ್ಕಾಗಿ ಮತ್ತು ಇಲ್ಲಿನ ಜನರಿಗೆ ನೈತಿಕ ಬಲವಾಗಿ ಬದುಕಿಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರಹಳ್ಳಿ ಗ್ರಾಮದ ಸುತ್ತಮುತ್ತಲೂ ಕೂಡ ಅನೇಕ ವರ್ಷಗಳಿಂದ ಅವ್ಯಾಹತವಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಅಕ್ರಮ ಕಲ್ಲು ಮರಳು ಗಣಿಗಾರಿಕೆಯಿಂದ ಇಲ್ಲಿನ ಜನ ಅನುಭವಿಸ್ತಾ ಇರುವಂತಹ ಕಷ್ಟ ನಷ್ಟ ಅನ್ಯಾಯಗಳಿಗೆ ಧನಿಯಾಗಿ ಶ್ರೀಗಳು ನಿಂತಿದ್ದಾರೆ. ಕೆಲವೊಂದು ಭೋವಿ ಸಮಾಜದ ದಂಧೆಕೋರರು, ಪುಂಡರು ಕುಮಾರ ಮಹಾರಾಜರಿಗೆ ಮಠವನ್ನ ಬಿಟ್ಟು ತೊಲಗಿ ಎಂದು ಜೀವ ಬೆದರಿಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಭೋವಿ, ಬಂಜಾರ, ಹರಿಜನ, ತಳವಾರ, ಲಿಂಗಾಯತ ಹೀಗೆ ಎಲ್ಲ ಸಮಾಜದವರು ಗ್ರಾಮದಲ್ಲಿ ಪರಸ್ಪರ ಅನ್ಯೋನ್ಯವಾಗಿದ್ದೇವೆ. ಸಮಾಜಗಳ ನಡುವೆ ಶಾಂತಿ ಕದಡುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ದಿವಸ ಮಠದಲ್ಲಿ ಭೋವಿ ಸಮಾಜ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಸಮಾಜದ ಗುರುಗಳ ನಡುವೆ 4 ಮಾತುಗಳ ನಡುವೆ ಹಾಗೆ ಮಾತಿಗೆ ಇದಾಗಿ ಗುರುಗಳನ್ನು ಮಠದಿಂದ ಹೊರಗೆ ಹೋಗ್ಬೇಕನ್ನೋ ಒಂದು ನಿರ್ಣಯವನ್ನು ಭೋವಿ ಸಮಾಜದ ಅಣ್ಣಂದಿರು ಮಾಡಿದ್ರು. ಆದರೆ ಇವತ್ತು ನಾವು ಇಲ್ಲಿ ಸ್ಟೇಷನ್ ಬಂದು ಮನವಿ ಕೊಡೋ ಉದ್ದೇಶ ಇಷ್ಟೇ, ಭೋವಿ ಸಮಾಜದ ಅಣ್ಣಂದಿರು ಒಂದೇ, ನಾವು ಒಂದೇ. ಜಾತಿ ಬೇರೆ ಇದ್ದರೂ ಕೂಡ ಅವರು ನಮ್ಗೆ ಅಣ್ಣ ತಮ್ಮಂದಿರೇ. ಅವ್ರ ಹತ್ರ ನಾನು ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಕೇಳೋದು ಅಷ್ಟೇ, ನಮ್ಮ ಜನಾಂಗದವರು ಅವತ್ತಿನ ದಿವಸ ಅಜ್ಜಾರಿಗೆ ಕಳಿಸಿದ್ರು ಕೂಡ ಭೋವಿ ಸಮಾಜದವ್ರು ಕರ್ಕೊಂಡ್ಬಂದು ಅಜ್ಜಾರಿಗೆ ಮಠದಲ್ಲಿ ಇಟ್ಟು ಮಠ ಬೆಳೆಸಿದಂಥ ಭೋವಿ ಸಮಾಜದವರೇ ಇವತ್ತು ಯಾರ್ದೋ ಒಂದು ಕಿವಿ ಮಾತಿಗೆ ಹೋಗೊಟ್ಟು ಅಜ್ಜವ್ರನ್ನ ಕಳಿಸ್ತೀನಿ ಅನ್ನುವಂಥದ್ದು ಇದು ಒಂದು ಯಾಕೋ ಕೆಟ್ಟ ಅನ್ನಿಸ್ತಾ ಇದೆ. ದಯವಿಟ್ಟು ಭೋವಿ ಮತದಾರರ ಅಣ್ಣ ತಮ್ಮಂದಿರಿಗೂ ಹಾಗೂ ಅಕ್ಕ ತಂಗಿಯರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಸಮಾಜದ ಒಂದು ನಿಮ್ಮ ಸಮಾಜ ಆಗಲಿ ನಮ್ಮ ಸಮಾಜ ಆಗಲಿ ಯಾವುದು ಬೇರೆ ಅಲ್ಲ, ನಾವು ನೀವು ಎಲ್ಲರೂ ಒಂದೇ. ಆ ಕಾರಣದಿಂದ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಅಷ್ಟೇ, ಕುಲಂಕುಷವಾಗಿ ನಗುಮುಖದಿಂದ ಹಸನವಾಗಿ ತಮ್ಮ ಚಿತ್ತಗಳನ್ನು ಮಠದ ಕಡೆ ಕೊಟ್ಟು ಸಂತೋಷದಿಂದ ಜಾತ್ರೆಗಳನ್ನು ಮಾಡಿ ಮತ್ತೆ ಒಂದಾಗಿ ಅಣ್ಣ ತಮ್ಮಂದಿರಾಗಿ ಲಂಬಾಣಿ ಮತ್ತು ಭೋವಿ ಸಮಾಜದವರು ಅಣ್ಣ ತಮ್ಮಂದಿರಾಗಿ ನಡಿಬೇಕಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಇಷ್ಟಕ್ಕೆ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.